ಅಂಡ್ 30 ವರ್ಷ ಕೆಲಸ ಮಾಡ್ತೀರಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ? ಅಲ್ಲ, ಅಫ್ಕೋರ್ಸ್ ಒಂದಿದೆ ಅಲ್ಲಿ. ಇದನ್ನು ನಾನು ಮಂಥನದಲ್ಲಿ ಯೂಸ್ ಮಾಡಿದ್ದೀನಿ. ಇಲಾಖೆ ಎಂಟರ್ ಆದಾಗ, ಅಂದರೆ ಇಲಾಖೆಗೆ ಸೇರಿದಾಗ, ಕೆಲಸ ಶುರು ಮಾಡಿದಾಗ, ಬಿಗಿನಿಂಗ್ ಒಂದು 3-4 ವರ್ಷ ಕಳೆದಾಗ, ಅಂದರೆ ನಾನು ಪೋಸ್ಟ್ ಆಫೀಸ್ನಲ್ಲಿ 3 ವರ್ಷ ಕಳೆದ ನಂತರ ಇನ್ಕಮ್ ಟ್ಯಾಕ್ಸ್ಗೆ ಹೋದದ್ದು. ಮತ್ತು ಎಲ್ಲೋ ಒಂದು ಕಡೆ ಒಂದು ಆತ್ಮಗೌರವದ ಪ್ರಶ್ನೆ ಇದೆಯಲ್ಲ, ಅದು ಭಾಳ ಜಾಸ್ತಿ ಅಂತ ಕರೆಯೋಲ್ಲ, ಆತ್ಮಗೌರವ ಇತ್ತು ಅಂತ ಕರೆಯೋಣ. ಯಾಕಂದರೆ ಆತ್ಮಗೌರವ ಜಾಸ್ತಿ ಕಮ್ಮಿ ಅಂತ ಹೇಳೋ ಪ್ರಶ್ನೆ ಇಲ್ಲ. ಕಮ್ಮಿ ಆತ್ಮಗೌರವ ಅಂದರೆ ಏನು ಬರ್ತದೆ, ಅರ್ಥವೇ ಇಲ್ಲ ಅದಕ್ಕೆ. ಅಂದರೆ ಆತ್ಮಗೌರವ ಇತ್ತು, ಅಂದರೆ ಸೆಲ್ಫ್ ರೆಸ್ಪೆಕ್ಟಿನ ಕಾನ್ಸೆಪ್ಟ್ ಇದ್ದಾಗ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಆ ಥರ ಹೋಗೋದಕ್ಕೆ ಬಹಳ ಅಸಹ್ಯ ಅನಿಸೋದು. ಅಫ್ಕೋರ್ಸ್ ಯಾರೋ ಕೊಲೀಗ್ಸಲ್ಲಿ ಕೆಲವರು ಹೇಳಿದ್ದನ್ನು ಕೇಳಿದ್ದೀನಿ, ಯು ಶುಡ್ ಸ್ವಿಮ್ ವಿತ್ ದ ಕರೆಂಟ್ ಅಂತ. ಈ ಭಾಷೆ ಭಾಳ ಯೂಸ್ ಮಾಡ್ತಾರೆ ಅಲ್ಲಿ. ಅಂದರೆ ನೀರಿನ ಓಟ ಹೇಗಿದೆಯೋ ಅದರೊಟ್ಟಿಗೆ ಹೋಗಬೇಕು ಅಂತ. ಅಫ್ಕೋರ್ಸ್ ನಾನು ಭಾಳ ಯೋಚನೆ ಮಾಡಿದೆ, ಒಂದು 6 ತಿಂಗಳು ಯೋಚನೆ ಮಾಡಿದ್ಮೇಲೆ ಅರ್ಥ ಆಯ್ತು. ಅವೆಲ್ಲ ಶೃಂಗೇರಿಗೆ ಹೋಗಿ ಕೂತಿದ್ದೆ, ಅಲ್ಲಿ ನೀರು ಇದೆಯಲ್ಲ, ಅಲ್ಲಿ ಮೀನುಗಳು ಭಾಳ ಫೇಮಸ್ಸು. ಆ ಮೀನು ನೋಡಿದಾಗ ಅನ್ನಿಸ್ತು, ಯಾವುದು ಕರೆಂಟ್ ಜೊತೆ ಸ್ವಿಮ್ ಮಾಡೋದೇ ಇಲ್ಲ. ಲೈವ್ ಫಿಶ್ ಆಲ್ವೇಸ್ ಸ್ವಿಮ್ಸ್ ಎಗನೆಸ್ಟ್ ದ ಕರೆಂಟ್. ಸತ್ತೋಗಿರೋದೆ ನೀರಿನೊಟ್ಟಿಗೆ ತೇಲ್ಕೊಂಡು ಹೋಗೋದು. ಆ್ಯಕ್ಚುಯಲ್ ಆಗಿ ಬದುಕಿರೋ ಮೀನು ನೀರಿನ ವಿರುದ್ಧನೇ ಈಜತ್ತೆ. ಯಾಕೆ ಗೊತ್ತಾ? ಅದರ ಉಸಿರಾಟಕ್ಕೆ ಸುಲಭ. ಏನು ಅಂದರೆ ಬಾಯಿ ತೆಗೆದಿರುತ್ತೆ, ನೀರು ತಾನಾಗೆ ಒಳಗೋಗುತ್ತೆ, ಗಿಲ್ಸಿಂದ ಆಚೆ ಬರುತ್ತೆ ಅಲ್ವಾ? ಅಲ್ಲಿಗೆ ಅದು ನೀರಿಂದನೇ ಆಕ್ಸಿಜನ್ ತಗೊಳ್ಳೋದಲ್ವಾ ಅದು. ಹಾಗಾಗಿ ಅದು ಬದುಕಿಗೆ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಕರೆಂಟ್ ಈಸ್ ಈಸಿ ಫಾರ್ ಲೈಫ್. ವಿತೌಟ್ ಎಫರ್ಟ್ ಇಟ್ ಡಸ್. ಅಂದರೆ ಉಸಿರಾಡೋಕ್ಕೆ ಎಫರ್ಟ್ ಬೇಕಾಗಲ್ಲ ವೆನ್ ಇಟ್ ಸ್ವಿಮ್ಸ್ ಅಗೇನ್ಸ್ಟ್ ಕರೆಂಟ್. ಪ್ರಾಯಶಃ ನಾವು ಅದನ್ನು ಕಲಿಬೇಕಾಗತ್ತೆ. ಅಂದರೆ ನಾನು ಸತ್ತಿಲ್ಲ ಬದುಕಿದ್ದೀನಿ ಅನ್ನೋದಕ್ಕೆ ಐ ಡೋಂಟ್ ಸ್ವಿಮ್ ವಿತ್ ದ ಕರೆಂಟ್, ಐ ಸ್ವಿಮ್ ಅಗೇನ್ಸ್ಟ್ ದ ಕರೆಂಟ್ ಅಲ್ವಾ? ಕರೆಕ್ಟ್ ಸರ್, ಅಬ್ಸಲ್ಯೂಟ್ಲಿ. ದಟ್ಸ್ ವಾಟ್ ಇಟ್ ಹ್ಯಾಸ್ ಹ್ಯಾಪನ್. ನಿಜ. ಮತ್ತು ಎರಡನೇದು, ಯಾರೋ ನಮಗೆ ಕಾಸು ಕೊಡ್ತಾನೆ ಅಂದಾಗ ಒಂದು ಅಸಹ್ಯದ ಫೀಲಿಂಗ್ ಬರುತ್ತಲ್ಲ, ಅದೊಂದು ಬೇಕಾಗತ್ತಲ್ಲ ಎಲ್ಲೋ ಒಂದು ಕಡೆ. ಅದು ಹೊಲಸು ಅಂತ ಬೇಕಾಗತ್ತೆ. ಎಥಿಕ್ಸು ಮಾರಲ್ಸು ಅಂತ ಹೇಳಿ ದೊಡ್ಡ ದೊಡ್ಡ ಪದಗಳನ್ನು ಹೇಳಿ ಅರ್ಥ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು. ಅವನು ಕಳ್ಳ, ಅವನ ಜೊತೆ ನಾನು ಒಂದು ಸ್ವಲ್ಪ ಕಳ್ಳತನ ಮಾಡಿದ್ರೆ ಏನು ತಪ್ಪು? ತಪ್ಪಿನ ಪ್ರಶ್ನೆ ಅಲ್ಲ. ಒಬ್ಬ ಕಳ್ಳನೊಟ್ಟಿಗೆ ಶಾಮೀಲಾದ ಮೇಲೆ ಅವನನ್ನು ಹಿಡಿಯೋ ಹಕ್ಕು ನನಗೆ ಹೊರಟೋಗತ್ತಲ್ವ, ಹೋಗ್ಬಿಡುತ್ತಲ್ವ ನನಗೆ. ಇವಾಗ ಇಲ್ಲೇ ನೋಡಿದ್ದೀವಲ್ಲ, ಬೆಂಗಳೂರಿನಲ್ಲಿ ಜೈಲು ಬಗ್ಗೆನೇ ನೋಡಿದ್ದೀವಲ್ವ. ಜಯಲಲಿತಾ ಕೇಸಲ್ಲಿ ಶಶಿಕಲಾ ಅವರು ಜೈಲಲ್ಲಿದ್ದಾಗ ಜೈಲಲ್ಲಿ ಅವರಿಗೆಲ್ಲವನ್ನು ಸೌಕರ್ಯ ಎಲ್ಲ ಮಾಡಿಕೊಟ್ರು ಅಂತ ಸುದ್ದಿ ಆಚೆಗೆ ಬಂತಲ್ವ. ಅದಾದ ನಂತರ ಏನು ಮಾಡಿದ್ರು? ಯಾರನ್ನು ಸಸ್ಪೆಂಡ್ ಮಾಡಿದ್ವಿ ಅಂದರು, ಇನ್ನೊಂದೇನು. ಆಮೇಲೆ ಏನಾಯ್ತು? ಏನೂ ಆಗಲಿಲ್ಲ. ಕರೆಕ್ಟ್. ಅಲ್ಲಿಗೆ ಜೈಲಂತ ಮಾಡೇನು ಪ್ರಯೋಜನ ಹೇಳಿ ನನಗೆ? ಅಂದರೆ ನೀವು ಸೊಸೈಟಿನಲ್ಲಿ ಕಳ್ಳತನ ಮಾಡಿದವನ್ನ ಜೈಲಿಗೆ ಯಾಕೆ ಕಳಿಸ್ತೀರಿ? ಅವನಿಗೇನೋ ಶಿಕ್ಷೆ ಕೊಟ್ಟು ಅವನು ಬದಲಾಗ್ತಾನೆ ಅನ್ನೋದೆಲ್ಲ ಕತೆ. ಈ ಜನಗಳು ಸೇಫಾಗಿರಬೇಕು ಅಂದರೆ ಕಳ್ಳರು ಅಲ್ಲಿರಬೇಕು ಅನ್ನೋ ಅರ್ಥ ಅಲ್ವಾ? ಕರೆಕ್ಟ್. ಫ್ರೀಯಾಗಿದ್ದರೆ ಜನಗಳಿಗೆ ತೊಂದರೆ ಅಂತಲ್ವ. ಅವನಿಗೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಸೌಕರ್ಯ ಕೊಡೋದಾದರೆ ಏನಾದಂಗಾಯಿತು? ನಿಮಗೆ ಅಷ್ಟೊಂದು ಇದ್ದರೆ ಆ ಥರ ಇಲಾಖೆಗಳಿಗೆ ಸೇರಬೇಡಿ, ಸ್ವಂತ ಏನಾದರೂ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ಅಲ್ವಾ? ಸುಲಭದ ಹಣ ಅದೊಂದು. ಹಾಗಾಗಿ ಇಲ್ಲಿಗೆ ಅಲ್ಲಿಗೆ ಇದ್ದಂತಹ ವ್ಯತ್ಯಾಸ ಅದು. ವಾವ್. ಇನ್ಫ್ಯಾಕ್ಟ್ ನೀವು ಇಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಕೆಲಸ ಮಾಡಿದ್ರು. ಹೌದಾ? 3 ವರ್ಷ. ಎಷ್ಟು ಮಟ್ಟಿಗೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ಗೊತ್ತಾಗ್ತಿದೆ. ಬದುಕಿನ ಶಿಸ್ತು ಹೇಳ್ಕೊಟ್ಟಿದ್ದು ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ನಲ್ಲಿ 9:00 ಕೌಂಟರ್ ಓಪನ್ ಆಗುತ್ತೆ ಅಂದ್ರೆ 9:00 ಓಪನ್ ಆಗುತ್ತೆ. ಅದೇ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ 10 ಗಂಟೆಗೆ ಆಫೀಸರ್ ಬರ್ತಾನೆ ಅಂತ ಅಂದ್ಕೋಬೇಕಷ್ಟೆ, ಬರಲೇಬೇಕು ಅಂತಿಲ್ಲ ಅಲ್ಲ. ಈ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ ನಾನು ಹೇಳ್ತೇನೆ. ತಪ್ಪು ಸರಿ ಪ್ರಶ್ನೆ ನಾನು ಮಾತಾಡ್ತೇನೆ ಇಲ್ಲ. ಅದೊಂದು ವ್ಯವಸ್ಥೆ, ಇದೊಂದು ವ್ಯವಸ್ಥೆ. ಆದರೆ ಈ ವ್ಯವಸ್ಥೆಯಲ್ಲಿ ಅಧಿಕಾರದ ಪ್ರಶ್ನೆ ಬಂದಾಗ ನಮ್ಮನ್ನು ಯಾರೂ ಪ್ರಶ್ನೆ ಕೇಳಲ್ಲ ಅನ್ನೋದೊಂದು ಬರುತ್ತೆ. ನಾವು ಪೋಸ್ಟ್ ಆಫೀಸಲ್ಲಿ ಜಗಳ ಆಡಿದಷ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಜಗಳ ಆಡಲ್ಲ ಆಸ್ ಕ್ಲೈಂಟ್ಸ್ ಅಲ್ವಾ? ಕೌಂಟರ್ನಲ್ಲಿ ಕ್ಯೂ ದೊಡ್ಡದಾಗಿ ಡಿಲೇ ಆದರೆ ಪೋಸ್ಟ್ ಆಫೀಸಲ್ಲಿ ಜಗಳ ಆಡ್ತೀವಿ, ಯಾಕ್ರಿ ಇಷ್ಟು ಟೈಮು ಅಂತ. ಇನ್ಕಮ್ ಟ್ಯಾಕ್ಸಲ್ಲಿ ಮಾಡ್ತೀರಾ? ಎಷ್ಟೊತ್ತಾದರೂ ಸೋಫಾನಲ್ಲಿ ಕಾಯ್ತಾ ಇರ್ತೀರಿ. ಬೆಳಗ್ಗೆ 10:00 ಹೀರಿಂಗಿಗೆ ಪೋಸ್ಟ್ ಆಗಿ 12:00 ಆದರೂ ಕೂಡ ಕೂತಾ ಇರ್ತೀವಿ. ಯಾಕೆ ಹೇಳಿ? ತೊಂದರೆ ಕೊಟ್ಟರೆ ಅಂತ. ಅಲ್ಲಿಗೆ ನಮ್ಮ ದೃಷ್ಟಿಕೋನ ನೋಡಿ. ನಮಗೆ ಯಾರು ನಮಗೆ ತೊಂದರೆ ಕೊಡ್ತಾರೆ ಅವ್ರ ಹತ್ರ ನಾವೇನು ಕಂಪ್ಲೇಂಟ್ ಮಾಡಲ್ಲ, ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ಅಂತ. ಎಲ್ಲ ಒಂದು ಕಡೆ ಅಧಿಕಾರದ ಪ್ರಶ್ನೆ ಬಂತು ನೋಡಿ, ಹಾಗಾಗಿ ಹಂಗಾಯ್ತು ಅಷ್ಟೇನೆ ಅದು. ಸರ್, ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು ಒಂದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ ಆಗಿದ್ರಿ ನೀವು ಅನ್ನೋದು ಎಂಥ ಹುದ್ದೆ ಅದು. ಇಟ್ ಕಮ್ಸ್ ವಿತ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇನ್ಫ್ಯಾಕ್ಟ್ ಒಂದು 4-5 ವರ್ಷಗಳು ಫ್ರಮ್ 1990 ಕರ್ನಾಟಕದಲ್ಲಿ ನಡೆದಂಥ ಆಲ್ಮೋಸ್ಟ್ ಎಲ್ಲ ರೇಟ್ಸ್ಗಳಿಗೂ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರಿ. ಕರ್ನಾಟಕದಲ್ಲಿ ನಾನು ಇನ್ವೆಸ್ಟಿಗೇಷನ್ ವಿಂಗಿಗೆ ಅಂತ ಬಂದದ್ದು 1989ನೇ ಇಸ್ವಿ. 89ರಿಂದ 92-93ವರೆಗೂ ಇನ್ವೆಸ್ಟಿಗೇಷನ್ ವಿಂಗಲ್ಲಿದ್ದೆ. 88
98ರಿಂದಾನೇ ಅಸೋಸಿಯೇಷನ್ ಇತ್ತು. ಓಕೆ. ಹೆಚ್ಚು ಕಮ್ಮಿ ಆ ಪೀರಿಯಡಲ್ಲಿ ಕರ್ನಾಟಕದಲ್ಲಿ ಆದ ಎಲ್ಲ ಸರ್ಚುಗಳಲ್ಲೂ ನಾನಿದ್ದೆ. ಅಂದರೆ ಐ ವಾಸ್ ಎ ಪರ್ಮನೆಂಟ್ ಆಥರೈಸ್ಡ್ ಆಫೀಸರಾಗಿ ಹೋಗ್ತಾ ಇದ್ದೆ. ಆ ಕೆಲಸ ನಾನು ಭಾಳ ಇಷ್ಟಪಡ್ತಾ ಇದ್ದೆ. ಒಂದು ಕಾರಣ ಏನು ಅಂತಂದರೆ, ಈ ಅಸಸ್ಸಿಗಳು ಅಂತ ಕರಿತೀವಿ, ಟ್ಯಾಕ್ಸ್ ಪೇಯರ್ಸ್ನ ಕರೆದಾಗ ಅವರನ್ನು ಇಂಟ್ರಾಗೇಟ್ ಮಾಡೋದು ನನಗೆ ಬಹಳ ಪ್ರೀತಿಯ ಸಬ್ಜೆಕ್ಟು. ಮತ್ತು ಎರಡನೇದು ಏನು ಅಂತಂದರೆ, ಬುದ್ಧಿವಂತರ ಅಂದರೆ ಬಹಳ ಬುದ್ಧಿವಂತರು ಇರ್ತಾರೆ. ನಾನು ಹೇಳೋದು, ಅಧಿಕಾರ ಚಲಾಯಿಸೋದಕ್ಕೆ ಬೇಕಾದ ಬುದ್ಧಿಗಿಂತ ಯಾವುದೇ ಅಧಿಕಾರವಿಲ್ಲದ ದುಡಿಯೋದಿದೆಯಲ್ಲ, ಅದಕ್ಕೆ ಬುದ್ಧಿ ಜಾಸ್ತಿ ಬೇಕಾಗತ್ತೆ. ನಮ್ಮಲ್ಲಿ ಅಧಿಕಾರದ ಲೆವೆಲ್ ಇರೋದ್ರಿಂದ ನಾವು ಹೇಳಿದ್ದಕ್ಕೆಲ್ಲ ಅವ್ರು ಹ್ಞೂ ಅಂತಾರೆ, ಹಾಗಾಗಿ ನಾವು ಬುದ್ಧಿವಂತರು ಅನ್ನೋ ಭ್ರಮೆ ಇರುತ್ತೆ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸರ್ಚ್ಗಳು ಹೋದ್ಮೇಲೆ ನನಗೆ ಅರ್ಥ ಆಗಿದ್ದು, ನನ್ನ 10ರಷ್ಟು ಬುದ್ಧಿವಂತಿಕೆ ಆ ಕಡೆ ಕೂತ ಮನುಷ್ಯನಿಗಿದೆ ಅಂತ. ದಟ್ಸ್ ಇಂಟ್ರೆಸ್ಟಿಂಗ್. ಆ ಕೆಲಸ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಒಂದೆರಡು ಕಾನ್ವರ್ಸೇಷನ್ ಮೇಲೆ ಹಾಕಬಹುದಾ ಅಂತ? ಯಾಕಂದರೆ ಕಾನ್ವರ್ಸೇಷನ್ ಅಂದರೆ ಅದರಲ್ಲಿ ಭಾಳ ನನಗೆ ಇಷ್ಟವಾದದ್ದು ಒಂದಿದೆ. ಹಾಸನದಲ್ಲಿ ಯಾವುದೋ ಸರ್ಚಿಗೆ ಹೋದಾಗ ಅಲ್ಲಿ ಬಂದದ್ದು ಅದೇ. ಅದು ಭಾಳ ಕಡೆ ಹೇಳಿದ್ದೀನಿ. ಅವರು ಮನೆಯಲ್ಲಿ ಈ ಬಾಹುಬಲಿ ವಿಗ್ರಹನ ಅವರು ಚಿನ್ನದಲ್ಲಿ ಇಟ್ಕೊಂಡಿದ್ರು. ನನಗೆ ತೂಕ ಹಾಕಬೇಕು ಅಂತ ನಾನಂದೆ. ಅವರು, ಸರ್ ಚಿನ್ನದ ದೇವರು ತೂಕ ಹಾಕ್ತೀರಾ ಅಂತ. ನಾನು ದೇವರನ್ನೆಲ್ಲ ತೂಕ ಹಾಕ್ತಾಯಿದ್ದೀನಿ, ಚಿನ್ನ ತೂಕ ಹಾಕ್ತಾಯಿದ್ದೀನಿ ಅಂತ. ಪಾಯಿಂಟ್ ಇಸ್, ವಿಗ್ರಹ ಬೇರೆ ದೇವರು ಬೇರೆ ಅಲ್ವಾ? ಕರೆಕ್ಟ್. ಹಾಗಾಗಿ ಅದು ಒಂದು ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಹ್ಯೂಮನ್ ಸೈಕಾಲಜಿನ ತುಂಬ ಕ್ಲೋಸ್ ಆಗಿ ಒಬ್ಸರ್ವ್ ಮಾಡೋ ನಿಮಗೆ ಇಲ್ಲಿ ಎಸ್ಪೆಷಲಿ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಲ್ಲ ಅನುಭವಗಳಾಗಿರಬಹುದಲ್ವಾ ಸರ್? ಬಿಕಾಸ್ ಬಹಳ ಲೆಕ್ಕಕ್ಕೇನು ಅಂದರೆ ಹ್ಯೂಮನ್ ಸೈಕಾಲಜಿ. ಇವಾಗ ನೋಡಿ, ಇನ್ನೊಂದರಲ್ಲಿ ಮೈಸೂರಲ್ಲಿ ಯಾವುದೋ ಕೇಸ್ಗೆ ಹೋಗಿದ್ದೆ ನಾನು. ಮೈಸೂರಲ್ಲಿ ಯಾವುದೋ ಕೇಸ್ಗೆ ಹೋದಾಗ ಕೆಳಗಡೆ ಮೇಲ್ಗಡೆ ಎರಡೂ ಇತ್ತು. ಮನೆ ಒಳಗಿಂದಾನೆ ಮೆಟ್ಲು. ನಾನು ಕೆಳಗಡೆ ಅಂಗಡಿ ಇತ್ತು, ಕೂತೆ. ಮೇಲ್ಗಡೆ ಮನೆಗೆ ಇನ್ನೊಬ್ಬ ಆಫೀಸರ್ ಹೋದರು. 5 ನಿಮಿಷಕ್ಕೆ ಆಫೀಸರ್ ಕೆಳಗಡೆ ಓಡಿ ಬಂದರು. ನನಗೆ ಏನು ಅಂದರೆ, ಅವನು ಮೇನ್ ಪರ್ಸನ್ ಇದ್ದ, ಒಬ್ಬ ಮುಖ್ಯವಾದ ಅಸಸಿ ಇದ್ದಲ್ಲ, ಅವ್ನು ನೆಲದ ಮೇಲೆ ಬಿದ್ದುಬಿಟ್ಟಿದ್ದಾನೆ, ಕೈಕಾಲೆಲ್ಲ ಆಡಿಸ್ತಾ ಇದ್ದಾನೆ, ಏನೋ ಹೆಲ್ತ್ ಇಶ್ಯೂಸ್ ಇರೋ ಹಂಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಟ್ಸ್ ಸಮ್ ಸಾರ್ಟ್ ಆಫ್ ಎ ಕ್ರೈಸಿಸ್ ಅಂತ. ನಾನು ಮೇಲೆ ಹೋದೆ, ನೋಡಿದೆ. ಹೌದು, ಅವ್ನು ನೆಲದ ಮೇಲೆ ಬಿದ್ದಿದ್ದ, ಕೈಕಾಲೆಲ್ಲ ಆಡಿಸ್ತಾ ಇದ್ದ. ಆಮೇಲೆ ನನ್ನ ಕೊಲಿಗೆ ಒಂದು 2 ನಿಮಿಷ ಬಿಟ್ಟು ನನ್ನ ಕೊಲಿಗೆ ಹೇಳಿದೆ, ಏನು ಸಮಸ್ಯೆ ಇಲ್ಲ, ಎದ್ದು ಕೂತ್ಕೋತಾರೆ, ಇರಲಿ ಬಿಟ್ಬಿಡು, ಬೇರೆ ಕೆಲಸ ಮಾಡ್ಕೋಣ ಅಂತ. ಅವ್ರ ಕೊಲಿಗೆ ಬಂದು ನನ್ನ ಕೆಳಗಡೆ ಕೇಳಿದ್ರು, ಅದು ಹೇಗೆ ನೀನು ಏನೂ ಇಲ್ಲ ಅಂತ ಹೇಳಿದೆ, ಹೌ ಡಿಡ್ ಯು ನೋ ಅಬೌಟ್ ಇಟ್ ಅಂತ. ಇಲ್ಲ, ನಾನು ಮೇಲೆ ಬಂದು ನೋಡಿದ್ನಲ್ಲ, ಅವ್ರ ಹೆಂಡತಿ ಆರಾಮಾಗಿ ಟೀ ಮಾಡ್ತಾಯಿದ್ರು. ಗಂಡ ನಿಜವಾಗ್ಲೂ ಬಿದ್ದಿದ್ರೆ ಹೆಂಡತಿ ಆರಾಮಾಗಿ ಟೀ ಅಲ್ಲಿ ಮಾಡ್ತಾ ಇರ್ತಾರೆ. ಫಾರ್ ಹರ್ ಶಿ ಇಟ್ ಇಸ್ ಅ ರೊಟೀನ್. ಯಾರಾದರೂ ಗೌರ್ಮೆಂಟ್ ಆಫೀಸರ್ಗಳು ಹೋದಾಗ ತೊಂದರೆ ಆಗತ್ತೆ ಅಂದಾಗ ಈ ಮನುಷ್ಯ ಹಂಗೆ ಬಿಟ್ಟು ನಾಟಕ ಗಿಡಕ ಆಡ್ತಾನೆ. ಹಾಗಾಗಿ ಮನೆ ಒಳಗಿನ ವಾತಾವರಣ ನೋಡಿದ್ರೆ ಇದು ನಾಟಕನ ಅಲ್ವ ಗೊತ್ತಾಗ್ತದೆ ನಮಗೆ. ಅವ್ರಿಗೆ ಅದು ರೊಟೀನು. ನಿಜವಾಗ್ಲೂ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹೆಂಡತಿ ಕೂಡ ಬಿಹೇವ್ ಡಿಫ್ರೆಂಟ್ಲಿ ಅಲ್ವಾ? ಹಾಗಾಗಿ ನಾನಂದೆ, ಅಂದರೆ ಈ ದೃಷ್ಟಿಕೋನ ಇದೆಯಲ್ಲ, ಇದು ನೋಡೋದು ವಾಸಿ. ಇದು ನನಗೆ ಆ ಹ್ಯೂಮನ್ ಸೈಕಾಲಜಿಯ ಎಲ್ಲೋ ಒಂದು ಕಡೆ ಆ ಬೇಸ್ ಇದ್ದದ್ರಿಂದ, ಅಂದರೆ ಓದಿದ್ದರಿಂದ ಅದು ಡೆವಲಪ್ ಆಯ್ತಾ, ಇಂಥದ್ದು ನೋಡಿ ಡೆವಲಪ್ ಆಯ್ತಾ ಅದು ಗೊತ್ತಿಲ್ಲ ನನಗೆ. ಆದರೆ ಆದದ್ದಂತೂ ಹೌದು ಅಂತ. ಬಟ್ ಇವಾಗ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸರ್, ಅಂದರೆ ಈ ರೇಟ್ಸ್ಗಳು ನಡೆಯೋದು ನಾವು ಪೇಪರಲ್ಲಿ ಓದ್ತೀವಿ, ಟಿ ವಿನಲ್ಲಿ ನೋಡ್ತೀವಿ, ತಿಳ್ಕೊಳ್ತೀವಿ. ಬಟ್ ಹೌ ಎಕ್ಸಾಕ್ಟ್ಲಿ ಡಸ್ ಇಟ್ ಹ್ಯಾಪನ್? ಅಂದರೆ ಒಂದು ಆ ವ್ಯಕ್ತಿಯ ಮೇಲೆ ಸಾಕು ಅನ್ನೋಷ್ಟು ಪುರಾವೆಗಳಿರಬೇಕಾಗತ್ತೆ. ದಟ್ ಈಸ್ ಪುರಾವೆಗಳಿರಬೇಕಾಗತ್ತೆ. ಮತ್ತು ಯಾವುದು ಪ್ರಿಪರೇಷನ್ ಇಲ್ಲದೆ ಏನೂ ಆಗೋದಿಲ್ಲ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಬ್ಯಾಲೆನ್ಸ್ ಶೀಟನ್ನು ಫೈಲ್ ಮಾಡ್ತಾರೆ ಪ್ರತಿ ವರ್ಷ. ದೊಡ್ಡ ಆಸ್ತಿಗಳೆಲ್ಲ ಬ್ಯಾಲೆನ್ಸ್ ಶೀಟ್ ಹಾಕ್ತಾರೆ. ಸಾಮಾನ್ಯವಾಗಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಗೊತ್ತಾಗತ್ತೆ. ಎರಡನೇದು, ಈಗ ಇನ್ಫಾರ್ಮೆಂಟ್ಸು ಸಾಕಷ್ಟು ಜನ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ದುಡ್ಡು ಎಲ್ಲಿದೆ, ಏನು ಬರುತ್ತೆ, ಏನು ಎತ್ತ ಇನ್ಫಾರ್ಮೇಷನ್ ಕೊಡ್ತಾರೆ. ಅಕೌಂಟಿಂಗ್ ವಿಷಯ ಚೆನ್ನಾಗಿ ಗೊತ್ತಿಲ್ಲ, ನಮಗೆ ಪುಸ್ತಕ ನೋಡಿದ್ರೂ ಗೊತ್ತಾಗುತ್ತೆ, ಎಲ್ಲೋ ಕಡತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಪುರಾವೆಗಳಿಲ್ಲದೆ ಸರ್ಚ್ ಆಗೋದೇ ಇಲ್ಲ. ಪುರಾವೆಗಳಿದ್ದರೆ ಸರ್ಚ್ ಆಗೋದು ಅಂತ. ನಮ್ಮಲ್ಲಿ ಹೊರಗಡೆ ಒಂದು ಐಡಿಯಾ ಇದೆ, ಕ್ಯಾಶು ಜ್ಯುವೆಲ್ಲರಿ ಸಿಕ್ಕರೆ ಮಾತ್ರ ಸರ್ಚು ಸಕ್ಸಸ್ಫುಲ್ ಅನ್ನೋ ಪ್ರಶ್ನೆ ಅಂತ. ಕ್ಯಾಶು ಜ್ಯುವೆಲ್ಲರಿ ಮುಖ್ಯ ಅಲ್ಲ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಬಿಸ್ನೆಸ್ ಮನ್ಗಳ ಹತ್ರ ಕ್ಯಾಶು ಜ್ಯುವೆಲ್ಲರಿ ಸಿಗೋದು ಭಾಳ ಕಮ್ಮಿ. ಬಿಸ್ನೆಸ್ ಮನ್ಗಳು ಎಲ್ಲವನ್ನು ಬಿಸ್ನೆಸ್ನಲ್ಲೇ ತೊಡಗಿಸಿರ್ತಾರೆ, ಆದರೆ ಅದು ಲೆಕ್ಕಕ್ಕೆ ಬಂದಿರಲ್ಲ. ಅಂದರೆ ಲೆಕ್ಕದಲ್ಲೇ ಬಂದಿರಲ್ಲ. ಪ್ರಾಯಶಃ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 40 ಫ್ಲಾಟ್ ಕಟ್ಟಿರ್ಬೋದು, ಲೆಕ್ಕದಲ್ಲಿ 30 ಇರ್ಬೋದು. ಅಂದರೆ ಯಾರೂ ಫಿಸಿಕಲಿ ನೋಡೋದಿಲ್ಲ ಅಂತ. ನಿಮಗೆ ಕ್ಯಾಶ್ ಸಿಗೋದೆಲ್ಲ ಎಲ್ಲಿ ಹೇಳಿ? ಬ್ಯೂರೋಕ್ರಾಟ್ಸು. ಅಲ್ಲಿ ಕ್ಯಾಶ್ ಸಿಗ್ತದೆ. ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರೈಡ್ ಮಾಡಿದ್ವೋ, ಇನ್ನೊಂದು ಯಾವುದೋ ಎಕ್ಸೈಸ್ ರೈಡ್ ಮಾಡಿದ್ವೋ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಮರ್ಷಿಯಲ್ ಟ್ಯಾಕ್ಸೇ ಅಂತಲ್ಲ ನಾನು ಹೇಳ್ತಾ ಇರೋದು. ಬ್ಯೂರೋಕ್ರಸಿಯಲ್ಲಿ ಇರೋ ಕರಪ್ಷನ್ನು ಕ್ಯಾಶಲ್ಲಿ ಕೂತಿರುತ್ತೆ. ಮನೆಯಲ್ಲ ಎಲ್ಲಿ ಇವಾಗ ಎಲ್ಲಿವರೆಗೂ ಅಂತಂದರೆ, ನಮಗೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆಯಲ್ಲೆಲ್ಲೋ 50 ಕೋಟಿ ಬೆಂಕಿ ಹತ್ಕೊಂಡು ಉರಿತು ಅಂತ ಹೇಳ್ತೀವಲ್ಲ, ಏನಾಗಿತ್ತು ಬಿಡ್ತು ನಮಗೂ ಗೊತ್ತಿಲ್ಲ. ಬಟ್ ದ ವೇ ಇಟ್ ಈಸ್ ನೋಡಿದಾಗ ಅನಿಸುತ್ತೆ, ಅಂದರೆ ಎಲ್ಲೋ ಒಂದು ಕಡೆ ದುಡ್ಡು ಸೇರೋ ಜಾಗಗಳೇ ಇವು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಬಿಸ್ನೆಸ್ ಮನ್ ಹತ್ರ ಅಷ್ಟೇನು, ಬಿಸ್ನೆಸ್ ಮನ್ ಹತ್ರ ಕ್ಯಾಶ್ ಸಿಗೋದು ಕಮ್ಮಿ.
ಅವರು ಬಿಸ್ನೆಸ್ನಲ್ಲೇ ತೊಡಗಿಸಿರ್ತಾರೆ. ನಮಗೆ ಅಲ್ಲೇ ಸಿಗಬೇಕಾಗತ್ತೆ. ಸ್ಟಾಕ್ ಸಿಗತ್ತೆ, ಖಂಡಿತ ಸಿಗತ್ತೆ. ಆ್ಯಂಡ್ ನಾರ್ಮಲ್ ಪ್ರೋಟೋಕಾಲ್ ಏನು ಅಂತ ಸರ್? ಅಂದರೆ ಮನೆಯೊಳಗೆ ಎಂಟ್ರ್ ಆಗ್ತಿದ್ದ ಹಾಗೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರಲ್ಲ, ಇಟ್ ವಿಲ್ ಬಿ ಎ ಸರ್ಪ್ರೈಸ್ ಅಥವಾ ಶಾಕು. ಮನೆಯೊಳಗೆ ಎಂಟ್ರ್ ಆಗ್ತಿದ್ದ ಈಗ ನಮ್ಮಲ್ಲಿ ಪ್ರೊಸೀಜರ್ ಸ್ಪಷ್ಟ ಇದೆ. ಮೊದಲಿಗೆ ಐ ಶೋ ಮೈ ಐಡೆಂಟಿ ಕಾರ್ಡ್, I introduce myself, I tell him the purpose. I will have a warrant for search. I'm supposed to show him the warrant. ಜೊತೆಗೆ ನನ್ನ ಕೊಲೀಗ್ಸ್ ಬಂದಿರ್ತಾರಲ್ಲ, ಅವರು ಎಲ್ಲ ಐಡೆಂಟಿ ಕಾರ್ಡ್ ಕ್ಯಾರಿ ಮಾಡಿರ್ತಾರೆ. ಹಾಗಾಗಿ ಅವರುಗಳನ್ನು ತೋರಿಸಿ ಅವರುಗಳು ಐಡೆಂಟಿ ಕಾರ್ಡ್ ತೋರಿಸ್ತಾರೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ಇದಾದ ಕೂಡಲೇ ನಾವು ಫಸ್ಟ್ ಮಾಡೋ ಕೆಲಸ ಏನು ಅಂತಂದರೆ, ಇರೋ ಜಾಗಗಳನ್ನು ಕಂಟ್ರೋಲ್ ತೊಗೊಳ್ಳೋದು. ಕಂಟ್ರೋಲ್ ಅಂದರೆ ಏನೂ ಇಲ್ಲ, 4 ರೂಮ್ ಇದೆ ಅಂದರೆ ಬೇಗ ಹಾಕೋತೀವಿ, ಒಂದು ಕಡೆ ಕೂತ್ಕೋತೀವಿ ಅಷ್ಟೇ, ನಾವು ಸರ್ಚ್ ಮಾಡಬೇಕು ಅಂತ. ಆಮೇಲೆ ವಿ ಕಾಲ್ ಫಾರ್ 2 ವಿಟ್ನೆಸಸ್. ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರೊಸೀಜರ್ ಶುರು ಆಗ್ತದೆ. ಆ್ಯಂಡ್ ಅವ್ರು ಫೋನ್ ಯೂಸ್ ಮಾಡೋ ಹಾಗಿಲ್ಲ ಆ ಟೈಮಲ್ಲಿ. ಫೋನ್ ಯೂಸ್ ಮಾಡೋ ಹಂಗಿಲ್ಲ, ಸಾಮಾನ್ಯ ಫೋನ್ ಯೂಸ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಬಟ್ ನಮ್ಮಲ್ಲೇ ಅದು ಇಟ್ ಆಲ್ ಡಿಪೆಂಡ್ಸ್. ಯಾಕೆ ಗೊತ್ತಾ, ಹೊಸದಾಗಿ ಕೆಲಸ ಶುರು ಮಾಡಿದಾಗ ನನಗೇನೋ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇದ್ದರೆ ಕೆಲಸ ಸುಲಭ ಅಂತ ಅನಿಸಿದ್ದಿದೆ. ನಿಧಾನವಾಗಿ ನನಗೆ ಗೊತ್ತಾಗಿದ್ದು, ಫೋನ್ ಹೋಗಿನೋ ಅವ್ರು ಯೂಸ್ ಮಾಡಿದ್ರು ಕೇಸಿಗೇನೋ ಅಪಾಯ ಆಗಲ್ಲ. ಯಾಕೆಂತಂದರೆ ಏನಾಗತ್ತೆ, ಯಾರಿಗೋ ಫೋನ್ ಮಾಡ್ತಾರೆ, ಏನೋ ಅಡ್ವೈಸ್ ತಿಳ್ಕೊತಾರೆ. ಒಂದೇನು ಅಂದರೆ, ಕೆಲವು ಕಡೆ ಲಿಕ್ಕರ್ ಬಿಸ್ನೆಸ್ನಲ್ಲಿರೋರಿಗೆ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟ ಜನಗಳಲ್ಲಿ ಸ್ವಲ್ಪ ಗಲಾಟೆ ಮಾಡೋ ಜನಗಳು ಜಾಸ್ತಿ ಇರ್ತಾರೆ. ಬಿಕಾಸ್ ದಟ್ ಇಸ್ ದ ಕೈಂಡ್ ಆಫ್ ಟ್ರೇಡ್ ದೇ ಆರ್. ಈಗ ಸ್ಮಗ್ಲರ್ ಕೇಸ್ಗೆ ಯಾವುದಕ್ಕೋ ಹೋದೆ ಅಂತ ಇಟ್ಕೊಳ್ಳಿ, ಹಿ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದಟ್ ಕೈಂಡ್ ಆಫ್ ಪೀಪಲ್ ಓನ್ಲಿ. ಹಾಗಾಗಿ ಏನಾಗುತ್ತೆ, ಜನಗಳನ್ನು ಸೇರಿಸಿ ದೊಂಬಿ ಎಬ್ಬಿಸೋದು ಅವ್ರಿಗೆ ಸುಲಭ. ಅಂಥ ಜಾಗದಲ್ಲಿ ಫೋನ್ ಯೂಸ್ ಮಾಡೋಕ್ಕೆ ಕೊಟ್ಟರೆ ನನಗೇನೋ ಅಪಾಯ ಆಗ್ಬೋದು ಅನ್ನೋದಿರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಯಾವುದೋ ಕಂಟ್ರೋಲ್ಗಳನ್ನು ಇಟ್ಕೊಂಡದಿದೆ. ಅದು ಬಿಟ್ಟರೆ ಮಿಕ್ಕಿದ್ದು ಆ್ಯಸ್ ಎ ರೂಲ್ ನಾವು ಅದನ್ನು ಮಾಡ್ತೇವೆ. ಫೋನ್ ಯೂಸ್ ಮಾಡ್ತಾರಂದ್ರೆ ಮಾಡ್ತಾರೆ, ಮಾಡದೆ ಏನಿಲ್ಲ ಅಂತ ಹೇಳಿ ಅಷ್ಟೇ. ಸರ್, ಯಾವುದಾದ್ರೂ ಒಂದು ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಾಗ ನಡೆದಂಥ ಒಂದು ದೊಡ್ಡ ಕೇಸ್ ಇಫ್ ಯು ಕ್ಯಾನ್ ಡಿಸ್ಕಸ್? ಪ್ರಾಯಶಃ ಚಳ್ಳಕೆರೆನಲ್ಲಿ ಆಯಿಲ್ ಕೇಸುಗಳು ಒಂದಷ್ಟು ಮಾಡಿದ್ವಿ. ಕಡಲೆಕಾಯಿ ಎಣ್ಣೆದು ಹಾಗೆಲ್ಲ, ಅದು ಬಹಳ ಸನ್ಫ್ಲವರ್ ಆಯಿಲು ಮತ್ತು ಇದರ ಆಯಿಲು, ಚಳ್ಳಕೆರೆ ವಾಸ್ ಫೇಮಸ್ ಫಾರ್ ದಟ್. ಈಗ ಚಳ್ಳಕೆರೆನಲ್ಲಿ ಅದೇನು ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು. ಸ್ಪೆಸಿಫಿಕ್ ಕೇಸು ಅನ್ನೋದು ಇದೆಯಲ್ಲ, ಥ್ರಿಲ್ಲಿಂಗ್ ಆಗಿರತ್ತಾ ಅಂತ ಯಾರಾದರೂ ಕೇಳಿದ್ರೆ ಖಂಡಿತ ಥ್ರಿಲ್ಲಿಂಗ್ ಆಗಿರಲ್ಲ. ಇರಲ್ವಾ? ಇಟ್ಸ್ ಸಚ್ ಎ ಬೋರ್ಡಮ್. ನೀವುಗಳ ಈ ಹಿಂದಿ ಫಿಲ್ಮ್ ರೈಡ್ ನೋಡ್ಬಿಟ್ಟು ಅನ್ಸುತ್ತೆ, ಯಾವ್ದು ಹೇಳಿ, ಇವನು ಮಾಡಿದ್ದಿದೆಯಲ್ಲ, ಟೆನ್ಷನ್ ಇದೆ, ಹೊಡೆದಾಟ ಬಡದಾಟ ಆಗ್ಬೋದಾ, ಆ ಭಯ ಅಂತೂ ಇದೆ. ಮೈಸೂರಲ್ಲಿ ಯಾವುದೋ ಒಂದು ಕೇಸಿಗೆ ಹೋದಾಗ ಹೊರಗಡೆ ಜನ ದುಂಬಿ ಸೇರಿಬಿಟ್ಟಿದ್ರು ಜನ ಅಂತ ಹೇಳ್ಬಿಟ್ಟು ಅಂತ. ನನಗೆ ಐಡಿಯಾನೇ ಅಲ್ಲ ಒಳಗಡೆ ಕೂತವನಿಗೆ ಇದು ಹೊರಗಡೆ ಇಷ್ಟೆಲ್ಲ ದುಂಬಿ ಆಗ್ತಾ ಇದೆ ಅಂತ. ನನ್ನ ಬಾಡಗೆ ನಂದು ಯಾವುದೋ ಕೆಲಸದಲ್ಲಿದ್ದೀನಿ ಅಂತ. ಬಟ್ ಒಂದನ್ನು ನೋಡಿದ್ದೀನಿ, ಅಷ್ಟು ಎಕ್ಸ್ಟ್ರೀಮ್ ಆಗಿ ಹೊಡೆದಾಟ ಬಡದಾಟ ಆದದ್ದು ನಾನು ಸರ್ವಿಸ್ನಲ್ಲಿ ಇದ್ದಾಗ ಒಂದೇ ಒಂದು ಜಾಗದಲ್ಲಿ, ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಒಂದು ಸರಿ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಆಗಿಲ್ಲ. ಬಟ್ ಹಿಂದಿ ಫಿಲ್ಮ್ ರೈಡ್ನಲ್ಲಿ ತೋರಿಸ್ತಾರಲ್ಲ, ಅದು ಆ ಥರ ಗೋಡೆ ಒಳಗೆಲ್ಲ, ನೀವು ನೋಡಿದ್ದೀರಾ ರೈಡ್ನ? ಇಲ್ಲ, ನೋಡಿಲ್ಲ. ಅದರಲ್ಲಿ ಏನಾಗಿದೆ, ಅವನು ಗೋಡೆ ಒಳಗೆಲ್ಲ ಕಾಸಿಟ್ಟಿದ್ದ ಅಂತ ಹೇಳಿ ಅವ್ರು ಗೋಡೆ ಹೊಡೆದು ಕಂಬ ಹೊಡೆದು ಎಲ್ಲ ಉದುರುತ್ತೆ ಹಾಗೆ ಅಂತ. ಫಾಲ್ ಸೀಲಿಂಗ್ ಎಲ್ಲ ಉದುರುತ್ತೆ. ಆ ಥರ ಯಾರೂ ಇಡಲ್ಲ. ನಾವು ಯಾರೇ ಹಣ ಇಟ್ಟರು ಕೂಡ ನಮಗೆ ಬೇಕಾದಾಗ ತಗೊಳ್ಳೋ ಥರ ಇಡ್ತೀವಿ. ಬಟ್ ನಾವು ರೀಸೆಂಟ್ ಟೈಮ್ಸ್ ಅಲ್ಲೂ ನೋಡಿದ್ವಲ್ಲ ಸರ್, ಅಂದ್ರೆ ಕಮೋಡಲ್ಲಿ ಇಡದಿರ್ಬೋದು, ಪೈಪಲ್ಲಿ ಇಡದಿರ್ಬೋದು. ಅಲ್ಲ, ಕಮೋಡಲ್ಲಿ ಪೈಪಲ್ಲಿ ಇಟ್ಟಿಲ್ಲ ಅವರು. ಇವರು ಬರ್ತಾರೆ ಅಂತ ಗೊತ್ತಾಗ ಅದ್ರೊಳಗಡೆ ತುಂಬಿದ್ದಾರೆ ಅಷ್ಟೇ ಹೊರತು ಸಾಮಾನ್ಯವಾಗಿ ಜನ ಕಾಸನ್ನು ಎಲ್ಲಿಡ್ತಾರೆ ಅಂದ್ರೆ, ಇವ್ರಿಗೆ ಯಾವಾಗ ಬೇಕು ಅವಾಗ ತಗೊಳಕ್ಕಾಗೋ ಹಾಗೆ ಇಡ್ತಾರೆ. ಆಕ್ಸೆಸಿಬಿಲಿಟಿ ಬಿಟ್ಟು ಇಡೋದಿಲ್ಲ. ಸರ್, ಇಸ್ ದೇರ್ ಎ ಪ್ಲೇಸ್ ಇಲ್ಲಿ ಸರ್ಚ್ ಮಾಡಲ್ಲ ಅನ್ನುವಂಥದ್ದು? ಆಫ್ ಕೋರ್ಸ್ ಆ ಥರದ್ದು ಇರಲ್ಲ ಅಂತ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಯಾವುದೋ ಒಂದು ಮನೆಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಮನೆಯಲ್ಲಿ ಸಾಮಾನ್ಯವಾಗಿ ಸಂಪಿದೆ ನೀರಿಗಲ್ವಾ, ಅವರ ಮನೆಯಲ್ಲಿ ಸಂಪಿತ್ತು ಹೋಗ್ತಾ ಎಂಟ್ರಿನಲ್ಲಿ, ಹಿತ್ಲಲ್ಲೂ ಒಂದು ಸಂಪಿತ್ತು. ಇಂಪ್ರೆಷನ್ ಏನು ಹೇಳಿ, ಯಾರು ಮನೆ 2 ಸಂಪ್ ಕಟ್ಟಲ್ಲ. ಕರೆಕ್ಟ್. ಮತ್ತೆ ಸಂಪಿಗೆ, ಮನೆ ಮುಂದೆಗಡೆ ಇರೋ ಸಂಪಿಗೆ ಲಾಕ್ ಇಲ್ಲ, ಹಿತ್ಲಲ್ಲಿರೋ ಸಂಪಿಗೆ ಲಾಕ್ ಇದೆ. ಹಾಗಾಗಿ ತೆಗೆದು ನೋಡ್ರಿ ಅಂತಾರೆ. ಅಲ್ಲಿ ಸಂಪ್ ಅಲ್ಲ, ಅದು ಆ್ಯಕ್ಚುಲಿ ನೋಡೋದಕ್ಕೆ ಸಂಪ್ ಥರ ಇದೆ, ಮೇಕ್ ಬಿಲೀವ್ ಥಿಂಗ್ ಅಂತ. ಚಳ್ಳಕೆರೆನಲ್ಲಿ ಹೋದಾಗ ಅದೇನೇನೆ ಅಂತಂದರೆ, ಸಾಮಾನ್ಯವಾಗಿ ಆಯಿಲ್ಗೆ ಮೇಲ್ಗಡೆ ಇರುತ್ತೆ ಟ್ಯಾಂಕರ್ಸು, ಅದಕ್ಕೆ ಸ್ಕೇಲ್ ಬಿಟ್ಟಿರ್ತಾರೆ. ಎಷ್ಟು ಇಂಚಿದೆ ಅಂದರೆ ಅದ್ರ ಮೇಲೆ ಇಷ್ಟು ವಾಲ್ಯೂಮ್ ಆಫ್ ಆಯಿಲ್ ಇದೆ ಅಂತ ಲೀಟ್ರನ್ನು ಲೆಕ್ಕ ಹಾಕೋದಲ್ವಾ. ಹಾಗಾಗಿ ಸಾಮಾನ್ಯವಾಗಿ ಮೇಲೆ ಇರೋ ಆಯಿಲ್ ಲೆಕ್ಕ ಹಾಕ್ತೀವಿ ಅಂತ. ಈ ಮನುಷ್ಯ ನೆಲದ ಕೆಳಗಡೆನೂ ಒಂದು ಮಾಡಿಸಿದ್ದ, ಅದಕ್ಕೊಂದು ಲಿಡ್ ಹಾಕಿದ್ದ. ಅಫ್ಕೋರ್ಸ್ ಲಿಡ್ ಹಾಕಿದ್ದ. ನಮಗೇನು ಅಂದರೆ ನೆಲದಲ್ಲಿದೆ ಅಂದರೆ ಅದು ಸಂಪ್ ಅಂತ ನಮ್ಮ ತಲೆಯಲ್ಲಿ. ನಾನು ಎಲ್ಲೋ ಅಲ್ಲಿ ಇಲ್ಲಿ ನೋಡ್ಕೊಂಬಂದು ಅಲ್ಲಿ ಬಂದು ನಿಂತೆ, ನನಗಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಮಿಡಿಯೇಟಾಗಿ ಅವನ ಕಾಲಿಗೆ ಬಿದ್ದ, ಸಾರ್ ಇದೊಂದು ಬಿಟ್ಟುಬಿಡಿ ಅಂತ. ನಾನು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ದು, ಇದೊಂದು ಬಿಟ್ಟುಬಿಡಿ ಅಂದರೆ ಏನು ಸಿಕ್ಕಿದೆ ನನಗೆ ಅಂತ. ಏನೂ ಸಿಕ್ಕಿಲ್ಲ ಇನ್ನೊಂದು ಅಂತ. ಅಂದರೆ ಅದು ಅವರಿಗೆ ಭಯ ಇರುತ್ತಲ್ಲ, ತಾನಾಗೆ ಬಿಡು.
ಅಂದರೆ ನಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಹಾ. ಹುಬ್ಳಿಯಲ್ಲಿ ಯಾವುದೋ ಕೇಸ್ಗೆ ಹೋದಾಗ ಅಷ್ಟೇನೆ ಅಂತ ಬೆಳಗಿಂದ ಸರ್ಚ್ ನಡೀತಾ ಇದೆ, ಅಂಗಡಿನಲ್ಲಿ ಕೂತಿದ್ದೀನಿ, ಹೊರಗಡೆ ಜಗಲಿ ಮೇಲೆ ಕೂತಿದ್ದೀನಿ, ಒಳಗಡೆ ಆಗ್ತಾ ಇದೆ, ಏನು ಮಾಡೋದು ಬಿಡೋದು ನಡೀತಾ ಇದೆ ಅಂತ ಕೂತು ಎದುರುಗಡೆ ಆ ಕಡೆ ಮೂಲೆದು ಯಾವಾಗ ಸಾಯಂಕಾಲ 4 ಗಂಟೆಗೆ ಬಂದಾಗ ಎದುರುಗಡೆ ಆ ಕಡೆ ಮೂಲೆಗೆ ಇನ್ನೊಂದು ಅಂಗಡಿ ಕಾಣಿತು. ಅದು ಜನರಲ್ಲಾಗಿ ನೋಡಿತ್ತು. ಆ ಅಂಗಡಿ ಬೆಳಗಿಂದ ತೆಗೆದೇ ಇಲ್ಲ ಅನ್ನೋದು ರಿಜಿಸ್ಟರ್ ಆಗಿತ್ತು ಅಂತ. ಆಮೇಲೆ ಯು ಫೌಂಡ್ ಸಮಥಿಂಗ್ ಫೆಮಿಲಿಯರ್ ಇನ್ ದ್ಯಾಟ್ ಶಾಪ್ ಆಲ್ಸೋ. ಬೆಳಗಿಂದ ತೆಗೆದಿಲ್ಲ ಒಂದು, ಎರಡನೇದು ಆ ಬಣ್ಣ ಬಹಳ ಫೆಮಿಲಿಯರ್ ಇದೆ ಅಂತ, ಬಾಗಲ್ದು ಮತ್ತು ಇದಕ್ಕೆ ಬಳಿದಿರೋ ಬಣ್ಣ ಪೇಂಟು ಪಕ್ಕದಲ್ಲೆಲ್ಲ ನೋಡಿದ್ರೆ ಈ ಅಂಗಡಿದು ಬಣ್ಣ ಅದೇ ಇದೆ. ಆಗ ತಲೆಗೆ ಹೊಡಿತು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಣ್ಣ ತಂದರೆ ಮೊದಲು ಬಾಗಿಲಿಗೆ ಹೊಡಿತೀವಿ, ಮಿಕ್ಕರೆ ಕಿಟಕಿಗೆ ಹೊಡಿತೀವಿ, ಅಲ್ಲಿಂದ ಮಿಕ್ಕರೆ ಬಕೆಟ್ಗಳಿಗೆಲ್ಲ ಹೊಡಿತೀವಿ. ಹಾಗಾಗಿ ಇವನು ಪ್ರಾಯಶಃ ಒಂದು ಸಾರಿ ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಇವನ ಅಂಗಡಿಗಳಿಗೆಲ್ಲ ಒಮ್ಮೆಲೆ ಮಾಡಿಸಿರ್ತಾನೆ. ಹಾಗಾಗಿ ಅದೇ ಬಣ್ಣ ಬಳಿದಿರ್ತಾರೆ. ಹಾಗಾಗಿ ಇಮಿಡಿಯೇಟಾಗಿ ಅದೇ ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಅಂಗಡಿ ಯಾಕೆ ನೋಡಲಿಲ್ಲ, ಅದ್ರ ಕೀ ಎಲ್ಲಿದೆ ಹುಡುಕಿ ತೆಗೆಸಿ ಅಂತ, ಎಲ್ಲವೂ ಅಲ್ಲಿ ಇರುತ್ತೆ. ಅಂದರೆ ದೀಸ್ ಆರ್ ಸರ್ಟನ್ ಥಿಂಗ್ಸ್, ಪ್ರೆಸೆನ್ಸ್ ಮ್ಯಾಟರ್ಸ್ ಎ ಲಾಟ್. ಎರಡನೇದು ಇಟ್ಸ್ ಎ ಫುಲ್ ಟೈಮ್ ಜಾಬ್. ಅಂದರೆ ಬಟ್ ಇನ್ನೊಂದನ್ನು ನಾನು ಆ ಇಲಾಖೆಯಲ್ಲಿದ್ದಾಗ ಗಮನಿಸಿದ್ದೇನೆ, ನೀವು ಹಣ ತಲೆಗೆ ಬರ್ತಾ ಇದ್ದ ಹಾಗೆ ವಿಷಯ ಮರಿತಾ ಬರ್ತೀವಿ. ಅಂದರೆ ಯು ವುಡ್ ಲೈಕ್ ಟು ಸೆಟಲ್ ಥಿಂಗ್ಸ್ ಫಾಸ್ಟ್. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಕಡೆ ಹೇಗಿದೆ ಹಾಗೆ ಇದೆ, ಸೊಸೈಟಿ ಹೇಗಿರುತ್ತೆ ಹಾಗೆ ಇಲಾಖೆಗಳು ಇರ್ತವೆ ಅಲ್ವಾ. ಕರೆಕ್ಟ್. ಕೆನ್ ಯು ಥಿಂಕ್ ಆಫ್ ಒನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ವೇರ್ ಏನೋ ಕಮಿಷನ್ ಕೊಡೋದು ರಿಜಿಸ್ಟರ್ ಆಯಿತು ಅಂತ ನಾವು ಯೋಚನೆ ಮಾಡೋಕ್ಕಾಗತ್ತಾ? ಕರೆಕ್ಟ್. ಪ್ರೂವ್ ಮಾಡೋದ್ರೆ ನಮ್ಮ ಕೈಲಿ ಆಗಲ್ಲ. ಹೇಳ್ತೀನಿ, ಯಾರು ಕೊಡ್ತಾರೆ ನನಗೆ ಪ್ರೂಫ್? ಆದರೆ ನೀವು ಯಾವುದಾದ್ರು ಸೈಟು ಅಥವಾ ಮನೆ ತೊಗೊಂಡಿದ್ದು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಏನೂ ಕೊಡದೆ ಮಾಡಿಸ್ಕೊಳ್ಳೋಕ್ಕಾಗಿದೆಯಾ? ಅವರಿಗೆ ಕೊಟ್ಟಿಲ್ಲ ಅಲ್ವಾ, ಅವ್ರು ತೊಗೊಂಡ್ರ, ನಮ್ಮ ಹತ್ರ ತೊಗೊಂಡಿಲ್ಲ. ಆದರೆ ಯಾರೋ ಕೊಟ್ವಿ ನಾವು, ಯಾರೋ ತೊಗೊಂಡ್ರು ನಮ್ಮ ಹತ್ರ ಅಲ್ವಾ. ಕರೆಕ್ಟ್. ಅಂದರೆ ಇವೆಲ್ಲ ಹೇಗೆ ಅಂತಂದರೆ ಇದೇ ಅನ್ನೋದು ನಮಗೆ ಫೀಲ್ ಆಗತ್ತೆ ಅಲ್ವಾ. ಪ್ರೂವ್ ಮಾಡ್ತೀಯ ಅಂದರೆ ಪ್ರೂಫ್ ಇರಲ್ಲ. ಇದೇ ನೋಡಿ ಡಿಫರೆನ್ಸು. ಅಂದರೆ ಪ್ರಜ್ಞೆಯಲ್ಲಿ ಗೊತ್ತಿರೋ ಸತ್ಯಗಳಿಗೂ, ಅಂದರೆ ನಮ್ಮ ಪ್ರಜ್ಞೆಯಲ್ಲಿ ನಮಗೆ ಅರಿವಾಗುವ ಸತ್ಯಗಳಿಗೂ, ನಾವು ಪುರಾವೆಗಳ ಮೂಲಕ ಸಾಬೀತುಪಡಿಸುವ ಸತ್ಯಗಳಿಗೂ ವ್ಯತ್ಯಾಸ ಇದೆ. ಪುರಾವೆಗಳ ಮೂಲಕ ಸಾಬೀತುಪಡಿಸುವ ಸತ್ಯದ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ, ಪ್ರಜ್ಞೆಯ ಸತ್ಯದ ಮೇಲೆ ನನ್ನ ಪಾಪ ಪುಣ್ಯ ನಿಂತಿದೆ. ನಾನು ಅನುಭವಿಸೋದು ನನ್ನ ಪ್ರಜ್ಞೆಯ ಸತ್ಯಗಳ ಮೇಲೆ, ಶಿಕ್ಷೆ ಆಗೋದು ಬಿಡೋದು ಪುರಾವೆಗಳ ಸತ್ಯಗಳ ಮೇಲಲ್ವ. ಈ ಡಿಫರೆನ್ಸ್ ಇದೆಯಲ್ಲ, ದಿಸ್ ಈಸ್ ವಾಟ್ ಈಸ್ ಹಿಟ್ಟಿಂಗ್ ಅಸ್. ಅಂದರೆ ನಮ್ಮ ಪೂರ್ತ ನ್ಯಾಯಾಂಗ ವ್ಯವಸ್ಥೆ ವೆಸ್ಟರ್ನ್ ಮಾಡಲಲ್ಲಿ ಕುಳಿತ್ಕೊಂಡಿದ್ದೀವಿ ನಾವು. ಅಂದರೆ ಮ್ಯಾನ್ ಆ್ಯಂಡ್ ದ ಮೈಂಡ್ ಅಷ್ಟೇ. ಆದರೆ ಇಲ್ಲಿಯ ಸಫರಿಂಗು ಪ್ರಜ್ಞೆನೂ ಸೇರತ್ತಲ್ವ. ಸುತ್ತ ನಡೆದದ್ದು ನೋಡ್ತಾ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರಿಜಿಸ್ಟರ್ ಆಗತ್ತಲ್ವ. ಹಾಗಾಗಿ ಏನಾಗತ್ತೆ, ನಿಮಗೆ ಒಂದು ಸ್ಟೇಜ್ ಆದಮೇಲೆ ನಿಮಗೆ ಹೇಳಿಕೊಟ್ಟಂಥ ಎಥಿಕ್ಸ್ ಆ್ಯಂಡ್ ಮಾರಲ್ಸ್ಗೂ ಬದುಕೋ ರೀತಿಗೂ ಭಾಳ ವ್ಯತ್ಯಾಸ ಬಂದ್ಬಿಡುತ್ತೆ ಅಲ್ವಾ. ನಿಜ. ಅಲ್ಲಿಗೆ ಎಥಿಕ್ಸ್ ಆ್ಯಂಡ್ ಮಾರಲ್ಸು ಪಾಠ ಮಾಡೋಕ್ಕೆ, ಬದುಕೋದಕ್ಕೆ ಇಮ್ಮಾರಲ್ ಆ್ಯಂಡ್ ಅನ್ಎಥಿಕಲ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್, ಎಕ್ಸ್ಟೆಂಟ್ ರಿಕ್ವೈರ್ಡ್ ಅಲ್ಲ, ಎಕ್ಸ್ಟೆಂಟ್ ಪಾಸಿಬಲ್ ಅಲ್ವಾ. ಇಲ್ಲಿಗೆ ಒಂದು ನಿಲ್ಲತ್ತೆ ಅಂತ ಅನ್ಸಲ್ವ ನಿಮಗೆ? ನಾನು ಭಾಳ ಸಾರಿ ಜೋಕ್ ಮಾಡಿದ್ದಿದೆ, ಏನು ಕ್ಲಾಸುಗಳಲ್ಲೂ ಪಾಠ ಮಾಡಿಬಿಡೋದು ವಾಸಿ, ಅವಶ್ಯಕತೆ ಇದ್ದಷ್ಟು ಕಳ್ತನ ಮಾಡಿ ಅಲ್ವಾ. ಅಟ್ಲೀಸ್ಟ್ ಏನಾಗತ್ತೆ ಅಂತಂದರೆ ಇಬ್ಬಂದಿತನದ ಒಂದು ವ್ಯಕ್ತಿತ್ವಗಳನ್ನು ಕಮ್ಮಿ ಮಾಡ್ಬೋದೇನೋ ಲೈಫಲ್ಲಿ ಅಂತ. ನಮಗದು ಪಾಠ ಮಾಡೋಕ್ಕಾಗಲ್ಲ. ಎಲ್ಲೋ ಈ ವ್ಯತ್ಯಾಸ, ಪ್ರಾಯಶಃ ಈ ವ್ಯತ್ಯಾಸ ನನಗೆ ಢಾಳಾಗಿ ರಿಜಿಸ್ಟರ್ ಆಗಿದ್ದು ಆದಾಯ ತೆರಿಗೆ ಇಲಾಖೆ 30 ವರ್ಷ ಸರ್ವೀಸು. ಅಫ್ಕೋರ್ಸ್ ಒನ್ ಥಿಂಗ್ ಈಸ್ ದೇರ್, ಸರ್ವಿಸ್ ಬಿಡಬೇಕಾದ್ರೆ, ನಾನು ರಿಸೈನ್ ಮಾಡಬೇಕಾದ್ರೆ 2007 ಐ ವಾಸ್ ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಸೆಂಟ್ರಲ್ ಸರ್ಕಲ್. ಹ್ಯಾಡ್ ಎ ವೆರಿ ಗುಡ್ ನೇಮ್ ಇನ್ ದ ಡಿಪಾರ್ಟ್ಮೆಂಟ್, ಭಾಳ ಒಳ್ಳೆ ಹೆಸರಿತ್ತು. ಈ ಹುದ್ದೆ ಬಿಟ್ಬಿಡ್ತೀಯಾ ಅಂತಲೇ ಡಿಸ್ಕಷನ್ನು. ಹೌದು, ಅಲ್ಲಿ ಡೆಪ್ಟಿ ಕಮಿಷನರ್ ಅಂತಂದರೆ ಒಂದು ಕ್ಲಾಸ್ 1 ಆಫೀಸರು, AG's ಆಫೀಸಲ್ಲೂ ಕ್ಲಾಸ್ 1 ಆಫೀಸರ್ ಇದ್ದಾರೆ ಅಲ್ವಾ. ಕ್ಲಾಸ್ 1 ಆಫೀಸರ್ ಬೇರೆ ಎಲ್ಲ ಇಲಾಖೆಗಳಲ್ಲೂ ಇರ್ತಾರೆ. ಆದರೆ ಅಲ್ಲೆಲ್ಲ ಕೆಲಸ ಬಿಟ್ಟಾಗ ಭಾಳ ಇಂಪಾರ್ಟೆಂಟ್ ಹುದ್ದೆ ಅಂತ ಅನ್ಸಲ್ಲ. ಇಲ್ಲಿ ಯಾಕೆ ಅನ್ಸುತ್ತೆ? ಎಲ್ಲ ಕಡೆ ಅದೇ ಸಂಬಳ ಅಲ್ವಾ. ಅಂದರೆ ಯು ಇಂಪ್ಲೈ ದಟ್ ಹಿಯರ್ ದೇರ್ ಈಸ್ ಮೋರ್ ಮನಿ ಇನ್ ಇಟ್, ವೈ ಆರ್ ಯು ಕ್ವಿಟಿಂಗ್ ಅಂತ. ಎಕ್ಸಾಕ್ಟ್ಲಿ ಸರ್. ಬಿಕಾಸ್ ಯಾರೇ ಒಬ್ರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ, ಕಾಮನ್ ಮ್ಯಾನ್ ಮನಸ್ಸಲ್ಲಿ ಬರುವಂಥದ್ದು ಬೇಜಾನ್ ದುಡ್ಡು ಮಾಡಿರ್ತಾರೆ ಬಿಡು, ಬೇಜಾನ್ ದುಡ್ಡು ರತ್ ಬಿಡು. ದಟ್ಸ್ ಅನ್ ಇಂಪ್ರೆಷನ್. ಆ ಇಂಪ್ರೆಷನ್ ಇದ್ದೇ ಇರುತ್ತೆ. ಎಲ್ಲರೂ ಮಾಡಿರ್ತಾರ? ಇಲ್ಲ, ಮಾಡಿದವರು ಇದ್ದಾರೆ ಅಲ್ಲ.
ಬಟ್ ನೀವು ಅಲ್ಲಿನ ಅನುಭವಗಳನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀರಾ ಅಂದ್ರೆ ಇನ್ಫ್ಯಾಕ್ಟ್ ನಿಮ್ಮ ಸೀರಿಯಲ್ಸ್ಗಳಲ್ಲಿನ ಪ್ರತಿಯೊಂದೊಂದು ಪಾತ್ರನು ನೀವು ಕೇಳಿದಾಗ ರಿಯಲ್ ಲೈಫಲ್ಲಿ ನೀವು ತೋರಿಸಬಹುದು ಈ ಥರದೊಂದು ಪಾತ್ರ ನಾನು ನೋಡಿದ್ದೀನಿ ಅಂತ. ನಿಮ್ಮ ಒಂದು ಸೀರಿಯಲ್ ಅಲ್ಲಿನ ಒಂದು ಸೀನ್ ಅಪ್ಯಾರೆಂಟ್ಲಿ ಇದು ರಿಯಲ್ ಲೈಫಲ್ಲೂ ನಿಮಗೆ ನಡೆದಿದೆ ಅನ್ನುವಂಥದ್ದು, ಒಂದು ಗುರೂಜಿ ಮತ್ತು ಮಠದ ಸೀನು. ಹೌದು, ರಿಯಲ್ ಲೈಫಲ್ಲಿ ನಡೆದಿರೋದ ಸರ್? ನಡೆದಿರೋದು. ಹೇಳ್ತೀರಾ ಅದನ್ನ? ಗುರೂಜಿ ಮಠದ ಸೀನ್ ಇವಾಗ ನಾನು ಹೇಳ್ತೀನಿ ಕೇಳಿ. ಇವಾಗ ಗುರೂಜಿ ಮಠದ ಸೀನ್ ಬಗ್ಗೆ ನಾವು ಒಂದು ಕತೆ ಕೂಡ ಬರದೆ, ಮೋಕ್ಷ ಅಂತ ಹೇಳಿ. ಅದೇನಾಗಿದೆ ಅಂತಂದರೆ, ಈ ಹಣ ಇಡೋದಕ್ಕೆ ಭಾಳ ಸೇಫ್ ಆದ ಜಾಗ ಅದು. ಯಾಕಂತಂದರೆ ಅದನ್ನ ಯಾರು ಸರ್ಚ್ ಮಾಡಲ್ಲ. ಮಠ ಯಾರು ಸರ್ಚ್ ಮಾಡ್ತಾರೆ? ಮಠ ಅಂದರೆ ಇಟ್ಸ್ ಎ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಆಗ ಕಾಲದಲ್ಲಿ ಆ ಗೌರವ ಭಾಳ ಇತ್ತು. ಈಗ ಬಿಡಿ, ಎಲ್ಲ ಮಠಗಳು ಕಾಲೇಜುಗಳನ್ನು ನಡೆಸ್ತವೆ. ಹಾಗಾಗಿ ನಿಮಗೆ ಕಮರ್ಷಿಯಲ್ ಆಗಿ ನಡೆಸೋ ಕಾಲೇಜ್ಗಿಂತ ಜಾಸ್ತಿ ಕಾಸು ಮಠಗಳನ್ನು ನಡೆಸೋ ಕಾಸಿಗೆ MD ಕೊಡಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಅದರ ಸೀನ್ ಆಗಿದೆಯಾ? ಆಗಿದೆ. ದುಡ್ಡು ಇಟ್ಟವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಮಠದಲ್ಲಿ ಅನ್ಅಕೌಂಟೆಡ್ ಸಿಕ್ಕಿದೆಯಾ? ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟ. ನಮ್ಮಲ್ಲಿ ಏನಾಗುತ್ತೆ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ ಇದ್ದಂಗೆ ದ ಇನ್ಕಮ್ ಈಸ್ ಎಕ್ಸಮ್ಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅಂದರೆ ರಿಲಿಜಿಯಸ್ ಆ್ಯಕ್ಟಿವಿಟಿಗೆ 12A ಅಂತ ಒಂದು ರಿಜಿಸ್ಟ್ರೇಷನ್ ಕೊಡ್ತಾರೆ. ಹಾಗಾಗಿ ಇನ್ಕಮ್ ಎಕ್ಸಮ್ಷನ್ ಇದೆ. ಮತ್ತು ಸುಮಾರು ಮಠಗಳಲ್ಲಿ ಇವಾಗ ನೀವು ಮಠಗಳಲ್ಲಿ ಪೇಪರ್ಗಳಲ್ಲಿ ಒಂದು ಸಾರಿ ಡಿಸ್ಕಷನ್ ನೋಡಿರ್ಬೋದು, ಬಿಸ್ನೆಸ್ ಮನ್ಗಳು ಜಾಸ್ತಿ ಅಸೋಸಿಯೇಟ್ ಆಗಿರ್ತಾರೆ. ನಮ್ಮ ತಲೆಯಲ್ಲಿ ಏನು ಅಂತಂದರೆ, ಬಿಸ್ನೆಸ್ ಮನ್ ಪಾಪ ಅವರೇ ಧರ್ಮ ಕಾರ್ಯ ಮಾಡೋದು, ದತ್ತಿ ಕೊಡೋದು, ಹಾಗಾಗಿ ಅಸೋಸಿಯೇಟ್ ಆಗಿರ್ತಾರೆ ಅಂತ. ಇಲ್ಲ, ನನಗೆಲ್ಲ ಒಂದು ಕಡೆ ಹಣ ಪಾರ್ಕ್ ಮಾಡೋದಕ್ಕೂ ಅದು ಅದ್ಭುತವಾದ ಜಾಗ ಅಂತ ಅನಿಸುತ್ತೆ. ಯಾಕಂದ್ರೆ ಅಲ್ಲಿದ್ದರೆ ಬೇರೆ ಇನ್ನೇನಿಲ್ಲ. ಬಟ್ ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಇದರಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆಷ್ಟು ಗೌರವ ಉಳಿದಿದೆ. ಕೆಲವೆಲ್ಲ ಕೇಸುಗಳು ಹೇಳ್ತೀನಲ್ಲ, ಯಾವ್ಯಾವುದೋ ಕೇಸ್ನಲ್ಲಿ ಸ್ವಾಮೀಜಿಗಳು ಸಿಗಾಕೊಂಡಿದೆ ಅಲ್ವ. ಅಂದರೆ ಅದಷ್ಟು ಅಂತಹ ರಿಲಿಜನ್ನೇ ಹೇಳದಂಥ ಮಠಗಳು ಕಮ್ಮಿ. ಹೋಗಿದ್ದಿದೆ ಯಾವುದೋ ಒಂದು ಕೇಸಲ್ಲಿ, ಪಾಪ ಯಾವುದೋ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾಗ ಅವರ ಅಂದರೆ ಆ ಸ್ವಾಮೀಜಿಯವರ ಚಾರ್ಟರ್ಡ್ ಅಕೌಂಟನ್ನು ನಾನು ಕೇಳಿದ್ದಿದೆ, ಈ ಥರ ಏನೋ ಸುದ್ದಿ ಇದೆಯಂತೆ, ಏನೋ ಎನ್ಕ್ವೈರಿ ನಡೀತಾ ಇದೆ ಅಂತ. ನಾನು ಏನೂ ಇಲ್ಲ ಅಂತ ಅವತ್ತಂದಿದ್ದೆ. ಅದಾದ ನಂತರ ಅದೇ ಸ್ವಾಮೀಜಿಗೆ ಇದು ಬಂತು, ಪದ್ಮಶ್ರೀನೂ ಬಂತು. ಆ್ಯಕ್ಚುಲಿ ಎನ್ಕ್ವೈರಿ ನಡೀತಾ ಇದ್ದದ್ದು ನಿಜ. ಏನು ಅಂದರೆ ಅವ್ರಿಗೆ ಪದ್ಮಶ್ರೀ ಕೊಡಬೇಕಲ್ಲ, ಅದಕ್ಕೆ ಮುಂಚೆ ಏನೂ ಆಗಿರಬಾರ್ದು ಅಂತ. ಆದರೆ ಎನ್ಕ್ವೈರಿ ವಿಷಯ ಅವ್ರ ಕಿವಿಗೆ ಬಿದ್ದು ನಮ್ಮ ಕಳ್ತನಗಳೆಲ್ಲ ಇವ್ರಿಗೆ ಗೊತ್ತಾಗಿದೆಯಾ ಅನ್ನೋ ಭಯ ಬಂದ ಸಾಧ್ಯತೆಯೂ ಇತ್ತು. ತಿರ್ಗಾ ಅಷ್ಟೇ, ಎಲ್ಲ ಮಠಗಳು ಆಗಿದೆಯಾ? ಇಲ್ಲ. ಆ ತರಹದ ಮಠಗಳು ಇದೆಯಾ? ಇದೆ. ಈಗ ನಮ್ಮಲ್ಲೇ ನೋಡಿ, ನಾವು ಹೇಳ್ತೇವಲ್ಲ, ಎಲೆಕ್ಷನ್ಗೆ ಬರಬೇಕಾದ್ರೆ ಹೇಳಿದ್ದು 2,000 ರೂಪಾಯಿ ಕೊಡ್ತೀವಿ, ಅದು ಇದು ಎಲ್ಲ ಆಯ್ತಪ್ಪ, ಆಯಿತು. ಒಂದೆರಡು ದಿನ ಬಂತು. ಈಗ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಏನಂತಾರೆ ಹೇಳಿ, 2,000 ರೂಪಾಯಿ ಕೊಡಬೇಕಂತಂದರೆ ನೀವು ಕ್ಯಾಶ್ ಟ್ಯಾಕ್ಸ್ ಕಟ್ಟಿದ್ರೆ ನಾವು ಕೊಡ್ತೀವಿ ಅಂತ. ಅದು ಅವತ್ತು ಹೇಳಿದ್ವಾ? ಹೇಳಿಲ್ಲ ಅಲ್ಲ. ವ್ಯವಸ್ಥೆ ಶಿಥಿಲವಾಗಿದೆ. ಈಗ ಮತ್ತೆ ರೀಸೆಂಟ್ ನೋಡಿ, ಇವಾಗ ಯಾವುದು ಮೊನ್ನೆ 11 ಜನ ಸಾವು ಎಲ್ಲ ಆಯ್ತಲ್ಲ. ನಿಮಗೆ 11 ಜನ ಸಾವಾಗಿದ್ದು ಒಂದು ಆರ್ಗನೈಸೇಷನ್ ಇದು ಆರ್ಗನೈಸ್ ಮಾಡಿದ್ದರಿಂದ ಅಲ್ವಾ? ಆರ್ಗನೈಸ್ ಯಾರು ಮಾಡಿದ್ರು? ನೀವು ಯಾರನ್ನಾರು ಬ್ಲೇಮ್ ಮಾಡಿ. RCB ಮಾಡ್ತೋನೆ, KCA ಮಾಡ್ತೋನೆ, ಪಾಲಿಟಿಷಿಯನ್ಸೇ ಮಾಡಿ, ಯಾರಾದರೂ ಮಾಡಿ. ಆದರೆ ಗೌರ್ಮೆಂಟ್ ಅಲ್ಲ ಆರ್ಗನೈಸ್ ಮಾಡಿದ್ದು. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ ವಿಚ್ ಆರ್ಗನೈಸಸ್ ಆ್ಯಂಡ್ ನಾಟ್ ದ ಗೌರ್ಮೆಂಟ್. ಪೊಲಿಟಿಕಲ್ ಪಾರ್ಟಿ ಆರ್ಗನೈಸಸ್ ಇಟ್ ಥ್ರೂ the government officials because it is sitting in power, alwa. Then who organized it? It is the political party or the RCB or KSE, more alwa. Then why should taxpayers money of 10 lakhs per head should be given? ಸರ್ಕಾರದ್ದಾದರೆ ನೀವು ಕೊಡಬೇಕು, ಒಪ್ತೀನಿ. ಇದು ಸರ್ಕಾರ ಅಲ್ಲ ಆರ್ಗನೈಸ್ ಮಾಡಿದ್ದು. ರಾಜಕೀಯ ಪಕ್ಷ ಇರ್ಬೋದು, ಅಥವಾ RCB ಇರ್ಬೋದು, ಅಥವಾ ಯಾರೂ ಇರ್ಬೋದು. ಕರೆಕ್ಟ್. ಇವರು 3 ಜನ ಮಾಡಿದಾಗ ಇವ್ರುಗಳು ತಾನೇ ಕಾಸು ಕೊಡಬೇಕು. ನೀವು ತೆರಿಗೆ ಹಣ 10 ಲಕ್ಷ ಅನೌನ್ಸ್ ಮಾಡಿಬಿಟ್ಟು ನಾವೇನೋ ಮಾಡಿದೆ ಅಂತಂದರೆ ಅರ್ಥ ಆಗುತ್ತಾ? ಅಂದರೆ ಈ ಬೈಫರ್ಕೇಷನ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂತದ್ರಿಂದ ನನಗೆ ಈ ಬೈಫರ್ಕೇಷನ್ ಅರ್ಥ ಆಗುತ್ತೆ. ಇಲ್ಲರಿ ಈ ಬೈಫರ್ಕೇಷನ್ನೇ ಅರ್ಥ ಆಗಲ್ಲ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನೀವು ರೈತರ ಸಾಲ ಮನ್ನಾ ಬಗ್ಗೆ ಒಂದು ವಿಡಿಯೋ ಮಾಡ್ತೀರಾ, ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ಡ್ ಇದೇ ಥರ. ಅಂದರೆ ರೈತರ ಸಾಲನ ತೀರಿಸ್ತಿದ್ದೀನಿ ಅಂತ ಯಾರೋ ಒಬ್ರು ಪ್ರಾಮಿಸ್ ಮಾಡ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಅವನ ಬ್ಯಾಂಕ್ ಅಕೌಂಟಿಂದ ಅದನ್ನು ತೀರಿಸ್ತಾ ಇಲ್ಲ. ಕರೆಕ್ಟ್. ಇಲ್ಲ, ನೀವೆಲ್ಲ ಈ ಹೊರಗಡೆಯಿಂದ ಹಾಕ್ತಾ ಇದ್ದೀರಲ್ವ. ನನಗೇನಾಗುತ್ತೆ ಅಂದರೆ, ರಸ್ತೆಗೆ ಟಾರ್ ಹಾಕೋ ಬದಲು ನಿಮಗೆ ಕಾಸು ಕೊಡ್ತಾ ಇದ್ದೀನಿ ಅಲ್ವಾ? ಅಲ್ಲಿಗೆ ಕೆಟ್ಟ ರಸ್ತೆಯಲ್ಲಿ ಓಡಾಡಿ ನೀವೇ ಅನುಭವಿಸ್ತೀರಿ. ಜೋಬಲ್ಲಿ ಕಾಸು ಇಟ್ಕೊಳ್ತೀರಿ, ಸೊಂಟ ಹೋಗತ್ತಲ್ವ. ಎರಡೂ ಅಷ್ಟೇ ಆಗತ್ತಲ್ವ ನಾನು ಹೇಳ್ತಾ ಇರೋದು. ಬೇಸಿಕಲಿ ನಾನು ಹೇಳ್ತೀನಿ ಕೇಳಿ, ಫ್ರೀಯಾಗಿ ಏನೇ ಬಂದರೂ ಕೂಡ ದರ್ ಇಸ್ ನಥಿಂಗ್ ಫ್ರೀ. ಫ್ರೀಯಾಗಿ ಏನೇ ಬಂದರೂ ಕೂಡ ಅದರ ಜೊತೆಗೆ ಬೇರೆ ಬ್ಯಾಗೇಜು ಬರುತ್ತೆ ಅಂತ ನಾನು ಹೇಳ್ತೀನಿ.
ಅಲ್ವಾ? ನಿಜ ನಿಜ. ಪೂಜೆ ಮಾಡಿಸೋದೇ ನಾವು ಪಾಪ ಕೆಲಸ ಮಾಡಿದರೆ ಅನ್ನೋ ಸ್ಥಿತಿ ಮುಟ್ಟಿಸ್ಬಿಟ್ಟಿದ್ದೀವಿ ನಾವು ಇವಾಗ, ಅಲ್ವಾ? ಎಲ್ಲೋ ಒಂದು ಕಡೆ ಏನೋ ಒಂದು ಹೋಮ ಮಾಡಿಸ್ತೀನಿ ಅಂತಂದರೆ ಎಲ್ಲೋ ಯಾವುದೋ ಪಾಪ ಕೆಲಸ ಮಾಡಿದ್ದೀನಿ, ಅದರ ಭಯಕ್ಕೆ ಹೋಮ ಮಾಡಿಸ್ತೀನಿ ಅನ್ನೋ ಸ್ಥಿತಿ ಮುಟ್ಟಿದಾಗ ನಾನು ಏನನ್ನೂ ಮಾಡಲ್ಲ, ಅಲ್ವಾ? ಮನಸ್ಥಿತಿನೇ ಹಂಗೆ ಆಗೋಗಿದೆ. ಬದಲಾಗಬೇಕು ಅಂದರೆ ಭಾಳ ಜನ ನನಗೆ ಕೇಳ್ತಾರೆ, ಬದಲಾಗತ್ತಾ ಅಂತ. ಬದಲಾಗತ್ತೆ, ಆಗಲ್ಲ ಅಂತ ಯಾರು ಹೇಳಿದ್ದು? ಮಾಪನಗಳನ್ನು ಯಾರಾದರೂ ಎಸಿತಾರ? ಮಾಪನಗಳನ್ನು ಯಾವತ್ತೂ ಎಸಿಬಾರ್ದು. ಮಾಪನಗಳ ಅವಶ್ಯಕತೆ ಇದೆ. ನಾನು ಎಷ್ಟು ಕೆಟ್ಟೆ ಅಂತ ತಿಳ್ಕೊಳ್ಳೋಕ್ಕಾದರೂ ಯಾವುದು ಸರಿ ಅನ್ನೋ ಮಾಪನ ನನಗೆ ಬೇಕಲ್ವಾ? ಯಾವತ್ತೋ ಒಂದಿನ ನಾನು ಸರಿಯಾಗಬೇಕು ಅಂದಾಗಲೂ ಸರಿಯಾಗಕ್ಕೆ ಆಗದೇ ಇರೋ ಸ್ಥಿತಿ ನಾನು ಮುಟ್ಟಬಹುದಾ, ಅಲ್ವಾ? ಅನ್ನಿಸ್ಬೋದಲ್ವಾ? ಎಸ್ ಸರ್, ಅಬ್ಸಲ್ಯೂಟ್ಲಿ. ಪೂರ್ತ ಬದುಕು ಯಾವುದೋ ಒಂದು ಥರ ಕಳೆದು ಯಾವತ್ತೋ ಒಂದಿನ ನಾನು ಸರಿಯಾಗಬೇಕು ಅಂದರೆ ಆ ಕಾಲಕ್ಕಾದರೂ ಯಾವುದು ಸರಿ ಅನ್ನೋಕ್ಕೆ ಒಂದು ಮಾಪನ ಬೇಡವ ನನಗೆ? ಇವರಂತಾರೆ ಯಾವುದು ಬದಲಾಗತ್ತೆ ಅಂತ. ಇಲ್ಲ, ಬಟ್ ಒಂದು ನೋಡ್ದಂಗೆ ನನಗೇನಾಗುತ್ತೆ, ಆತ್ಮಗೌರವದ ಭಾಗ ಜಾಸ್ತಿ ಇತ್ತು. ಮತ್ತು ಎರಡನೇದು, ಏನೋ ಇವರ ಸ್ವಂತ ಬದುಕಿನಲ್ಲಿ ಏನೂ ಮಾಡದೇ ಇರೋರೇನೆ ಜಗತ್ತಿಗೆ ಬೋಧನೆ ಮಾಡೋದು ಭಾಳ ಜಾಸ್ತಿ ಆಗೋಗ್ಬಿಟ್ಟಿದೆ. ಓದಿದ್ದನ್ನು ಬೋಧನೆ ಮಾಡೋದಕ್ಕೂ ಬದುಕಿದ್ದನ್ನು ಬೋಧನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪ್ರಾಯಶಃ ಬದುಕಿ ಬೋಧನೆ ಮಾಡಿದರೆ ಜಾಸ್ತಿ ಕ್ಯಾರಿ ಆಗುತ್ತೆ ಅಂತ ಕಾಣುತ್ತೆ, ಅಷ್ಟೇ. ಸೊ ಇಷ್ಟೆಲ್ಲ ಮಾತಾಡ್ತಾ ಪಾಲಿಟಿಕ್ಸ್ ಬಗ್ಗೆ, ಮತ್ತು ನಾವುಗಳು ಆ್ಯಸ್ ಕಾಮನ್ ಮ್ಯಾನ್ ಪೊಲಿಟಿಷಿಯನ್ಸ್ಗಳ ಬಗ್ಗೆ ಆ್ಯಂಡ್ ಪಾಲಿಟಿಕ್ಸ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಬೇಕು, ಎಷ್ಟು ತಿಳ್ಕೊಂಡಿರಬೇಕು